ಸರ್, ಮಾಧ್ಯಮಕ್ಕೆ ಬರಬೇಕಾದ್ರೆ ಇದ್ದ ಒತ್ತಡ ಏನು ಸರ್? ಬಂಗಾರಪ್ಪನವ್ರಿಗೆ ಮತ್ತು ದೇವೇಗೌಡರಿಗೆ ಯಾವ ರೀತಿ ಮೀಡಿಯಾಗಳು ತೊಂದರೆ ಕೊಟ್ಟಿದ್ದಾವೆ ಅನ್ನೋದು ನನಗೆ ಗೊತ್ತು. ಬಿಜೆಪಿಯಿಂದ ಸಂಸದರಾದ ಆ ಸಂದರ್ಭ ಹೆಂಗೆ ಬಂತು? ಕರ್ನಾಟಕದಲ್ಲಿ ನಿಂತು ನೀರಾಗಿತ್ತು. ಆ ಪೇಪರ್ ಮಾರುವಾಗ 5 ವರ್ಷ ಮತ್ತೆ ನೀವು ಈ ಕ್ಷೇತ್ರಕ್ಕೆ ಬರಬಾರ್ದು ಅನ್ನೋದು ಒಂದು ಕ್ಲಾಸ್ ಇತ್ತು. ಸರ್, ಅಲ್ಲಿಂದ ರಾಜಕಾರಣಕ್ಕೆ ಬಂದ್ರಿ, ಬಿಜೆಪಿಯಿಂದ ಸಂಸದರಾದ ಆ ಸಂದರ್ಭ ಹೆಂಗೆ ಬಂತು? ನಾನು ಬಾಲ್ಯದಿಂದ ಮೂಲತಃ RSSನಲ್ಲಿ ಇದ್ದವನು. 12 ವರ್ಷ ಇದ್ದಾಗಿನಿಂದ ನಾನು RSS ಆಲ್ಮೋಸ್ಟ್ 63-64 ಇಯರ್ಸ್ ಆಯಿತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು 50 ವರ್ಷ ಆಗಿತ್ತು ಸ್ವಾತಂತ್ರ್ಯ ಸಿಕ್ಕು. ಒಮ್ಮೆನೂ ಕಾಂಗ್ರೆಸ್ಸು ಆ ಸ್ಥಾನ ಬಿಟ್ಟು ಕೊಟ್ಟಿದ್ದಿಲ್ಲ. ಒಬ್ಬ ಒಳ್ಳೆಯ ಇಮೇಜ್ ಇದ್ದ ಒಬ್ಬ ಯಂಗ್ಸ್ಟರ್ ಅವಶ್ಯಕತೆ ಇತ್ತು ಬಿ ಜೆ ಪಿಯಲ್ಲಿ. ಅವರು ನನಗೆ ತುಂಬ ಒತ್ತಾಯ ಮಾಡಿ ಒಂದು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆದರೆ NDA ಸರ್ಕಾರ 96ನಲ್ಲಿ ಕೇವಲ ಅದು 13 ದಿವಸದಲ್ಲಿ ವಾಜಪೇಯಿಯವ್ರ ಸರ್ಕಾರ ಬಿದ್ದೋಯಿತು. ಮುಂದೆ ದೇವೇಗೌಡರು ಪ್ರಧಾನಿ ಆದರೂ ಕೂಡ 1 ವರ್ಷದಲ್ಲಿ ಸರ್ಕಾರ ಬಿದ್ದೋಯಿತು. ಮತ್ತೆ ನಂತರ 98 ಇಲೆಕ್ಷನ್ನು ಸರ್ಕಾರ ಕೂಡ 13 ತಿಂಗಳಲ್ಲಿ ಬಿದ್ದೋಯಿತು. ಮತ್ತು 99 ಇಲೆಕ್ಷನ್ ಅದು ಒಂದು 4.5 ವರ್ಷಕ್ಕೆ ಬಿದ್ದೋಯಿತು. ಅಂದರೆ ಬಿ ಜೆ ಪಿಯವ್ರಿಗೆ ಒಂದು ಫೀಲ್ ಬಂತು, ಇಂಡಿಯಾದಲ್ಲಿ ನಾವು ತುಂಬ ಪಾಪ್ಯುಲರ್ ಆಗಿದ್ದೀವಿ, ಇನ್ನೂ ಬೇಗ ಒಂದು ಇಲೆಕ್ಷನ್ ಮಾಡಿದರೆ ನಾವು ತುಂಬ ಮೆಜಾರಿಟಿಯಿಂದ ಬರ್ತೀವಿ ಅನ್ನೋದು ಒಂದು ಕಲ್ಪನೆಯಿಂದ ಭಾಳ ದೊಡ್ಡ ತಪ್ಪು ಕೆಲಸವನ್ನು ಮಾಡಿದರು. ಹೀಗಾಗಿ 2003ನಲ್ಲಿ ಇಲೆಕ್ಷನ್ ಆಗಿ 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ. ಸರ್, ನೀವು ರಾಜಕಾರಣದಲ್ಲಿ ಸಿಕ್ಕ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿಲ್ಲ. ನಿಮ್ಗೆ ಅವಾಗೇ ಬಂದ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿಲ್ಲ. ನಿಮ್ಮ ಉದ್ಯಮನೇ ಪ್ರಮುಖ ಅನ್ನಿಸ್ಬಿಡ್ತಾ ಸರ್? ಇಲ್ಲ, ಅವಕಾಶಗಳು ತುಂಬ ಬಂದಿದ್ದವು. ಆದರೆ ನಮ್ಮ ಮಕ್ಕಳು ಸಣ್ಣವರಿದ್ದರು ಮತ್ತು ನಮ್ಮ ಬಿಸ್ನೆಸ್ಗೆ ಆವಾಗ ತಾನೇ ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಕೂಡ ಲಾಂಚ್ ಮಾಡಿದ್ದೆ. ಅದು ತುಂಬ ಲಾಸ್ನಲ್ಲಿ ಓಡ್ತಾ ಇತ್ತು ಮತ್ತು ನಮ್ಮ ಮಕ್ಕಳ ಎಜುಕೇಷನ್ನು, ಮದುವೆ ಎಲ್ಲ ಇತ್ತು. ಹೀಗಾಗಿ ಆ ಟೈಮು ಹೆಚ್ಚು ತೆಗಿಲಿಕ್ಕೆ ಸಾಧ್ಯ ಆಗ್ತಿತ್ತು. ಕೇಂದ್ರ ಸಚಿವರಾಗುವ ಅವಕಾಶವೂ ಇತ್ತು ಸರ್ ತಮಗೆ? ವಾಜಪೇಯಿಯವರು, ಆದ್ವಾನಿಯವರು ಕರೆದು ಹೇಳಿದರು, ನೋಡಿ, ನಮಗೆ ಉತ್ತರ ಕರ್ನಾಟಕದಿಂದ ಒಬ್ಬ ಪ್ರಾಮಾಣಿಕ ಯುವಕ ಬೇಕಾಗಿದೆ, ನೀವು ಇಷ್ಟಕ್ಕೆ ಸೀಮಿತ ಆಗಬಾರ್ದು, ನೀವು ಸಚಿವ ಸ್ಥಾನ ತಗೊಳ್ಳಿ ಅಂತ. ನಾನು ಹೇಳಿದೆ, ನನ್ನ ಕೊರತೆಗಳು, ನಾನು ಹೆಚ್ಚು ಟೈಮ್ ಕೊಡಲಿಕ್ಕೆ ಆಗಲ್ಲ. ಸಚಿವರಾದರೆ ಅನೇಕ ಅಪೇಕ್ಷೆಗಳು ಹೆಚ್ಚಿಗೆ ಆಗ್ತವೆ, ಜನದ್ದು ಮತ್ತು ಸರ್ಕಾರದ್ದು. ಅದಕ್ಕೆ ನನ್ನ ವೈಯಕ್ತಿಕ ಇಮೇಜ್ಗೆ ಅದು ಧಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಬೇಡ. ಸರ್, ಮಾಧ್ಯಮಕ್ಕೆ ಬರಬೇಕಾದ್ರೆ ಇದ್ದ ಒತ್ತಡ ಏನು ಸರ್? ಮಾಧ್ಯಮ ಎಲ್ಲ ರಾಜ್ಯದಲ್ಲಿ ಒಳ್ಳೆಯ ರೀತಿ ಬೆಳೀತಾ ಇತ್ತು. ಪ್ರಿಂಟ್ ಮಾಧ್ಯಮ, ನಾವು ಟ್ರಾನ್ಸ್ಪೋರ್ಟ್ ವ್ಯವಹಾರದಲ್ಲಿ ಇರೋದರಿಂದ ಸಾಕಷ್ಟು ನಮ್ಮ ದೇಶದಲ್ಲಿ ಆವಾಗಲೇ ಪ್ರಸಿದ್ಧಿಯನ್ನು ಪಡೆದಿತ್ತು. ನಾನು ಆಂಧ್ರಕ್ಕೆ ಹೋದರೆ, ತಮಿಳುನಾಡಿಗೆ ಹೋದರೆ ವಿಭಿನ್ನವಾದಂಥ ಪುರವಣಿಯ ಜೊತೆಗೆ ಆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಆದರೆ ಕರ್ನಾಟಕದಲ್ಲಿ ನಿಂತು ನೀರಾಗಿತ್ತು. ನಾವು ಪತ್ರಿಕೆ ಮಾಧ್ಯಮಕ್ಕೆ ಬಂದಾಗ 2-3 ಪೇಪರಿನ ಕರ್ನಾಟಕ ಪೂರ್ತಿ ಅವರು ಅಂತ ತಿಳ್ಕೊಂಡವರು ಎಲ್ಲರಿಗೂ ಸೇರಿ ಒಂದು 5 ಲಕ್ಷ ಅಷ್ಟೇ ಸರ್ಕ್ಯುಲೇಷನ್ ಇತ್ತು.
ಆದ್ದರಿಂದ ಇಲ್ಲಿ ವ್ಯಾಕ್ಯೂಮ್ ಇದೆ ಅನ್ನೋದು ಒಂದು. ಎರಡನೇದು, ಅವಾಗಿರುವ 2-3 ಪತ್ರಿಕೆ ಮೇಲೇ ರಾಜಕಾರಣ ನಡೀತಿತ್ತು. ಮತ್ತು ಯಾವುದೇ ಸ್ವಾಮಿಗಳಿರಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಇರಲಿ, ಅವ್ರ ಕೃಪಾ ಕಟಾಕ್ಷ ಮೀಡಿಯಾದವ್ರದ್ದು ಇಲ್ಲದೇ ಇದ್ದರೆ ಅದು ಅವ್ರಿಗೇನೂ ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಂಥದ್ದೊಂದು ಕೆಟ್ಟ ಪರಿಸ್ಥಿತಿ ಇತ್ತು. ಬಂಗಾರಪ್ಪನವ್ರಿಗೆ ಮತ್ತು ದೇವೇಗೌಡರಿಗೆ ಯಾವ ರೀತಿ ಮೀಡಿಯಾಗಳು ತೊಂದರೆ ಕೊಟ್ಟಿದ್ದಾವೆ ಅನ್ನೋದು ನನಗೆ ಗೊತ್ತು. ಅಷ್ಟೇ ಅಲ್ಲ, ನಿಂತು ನೀರಂದರೆ ದೂರದೃಷ್ಟಿ ಇಲ್ಲದ್ದು ಮತ್ತು ಅವಾಗಿನ ಪತ್ರಕರ್ತರು ಅಂದರೆ ದಾಡಿ ಬಿಟ್ಕೊಂಡಿರಬೇಕು ಉದ್ದಾಗಿ, ಜೇಬಿನಲ್ಲಿ 10 ಪೈಸೆ ಇಲ್ಲ, ಯಾರಾದರೂ ಮಹಾತ್ಮರು ಚಹಾವನ್ನು ಕುಡಿಸ್ಬೇಕು, ಮಾಸ್ ಹೋಗಿರೋ ಶರ್ಟು, ಮಾಸ್ ಹೋಗಿರೋ ಬಟ್ಟೆಗಳು, ಮಾಸ್ ಒಗೆದ ಬಟ್ಟೆ, ಹರಿದ ಬಟ್ಟೆ. ಎಡಿಟರ್ ಅಂದರೆ ಕನಿಷ್ಠ ಅವನಿಗೆ 75-80 ವರ್ಷ ಆಗಿರಬೇಕು. ಈ ಥರ ಒಂದು ಥಂಬ್ ರೂಲ್ ಇತ್ತು. ಹೌದು. ಕರ್ನಾಟಕದಲ್ಲಿ ಮಾತ್ರ, ನಾಟ್ ಇನ್ ಅದರ್ ಸ್ಟೇಟ್. ಆ ಥಂಬ್ ರೂಲನ್ನು ಕೂಡ ಅಳಿಸಬೇಕು ಅಂತ ದೃಷ್ಟಿಯಿಂದ ನಾವೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ತುಂಬ ದಾಳಿಗಳು ನಡೆದ್ವು. ಅದು ಸಾಮಾನ್ಯ. ಲಾರಿ ಮಾಡೋರು ಪತ್ರಿಕೆ ಮಾಡಕ್ಕೆ ಬಂದಿದ್ದಾರೆ, ಅದೆಲ್ಲ ತುಂಬ ಸಾಮಾನ್ಯ. ಈವನ್ ಲಾರಿ ಮಾಡೋದ ಕೂಡ ನಮ್ಮ ಕ್ರಿಟಿಕ್ಸ್ ಬಂದು. ಸೊ ನಾವು ಫೀಲ್ಡ್ನಲ್ಲಿದ್ದಾಗೆ ಹೊಸಬರು ಆ ಕ್ರಿಟಿಕ್ಸ್ ಬರೋದು ಸಹಜನೇ. ಆ ಕ್ರಿಟಿಕ್ಸ್ನಿಂದನೇ ನಾವು ಸುಧಾರಣೆ ಆಗ್ತೀವಿ ಮತ್ತು ಒತ್ತಡ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ. ಪತ್ರಿಕೆನ ಅದು ಭಾಳ ಮೌಲ್ಯಯುತವಾದದ್ದು, ಅದನ್ನು ಭಾಳ ಕಡಿಮೆ ದರಕ್ಕೆ ಮಾರಾಟ ಮಾಡಿದ್ರು, ಇದರಿಂದ ಸ್ಥಳೀಯ ಪತ್ರಿಕೆಗಳಿಗೆಲ್ಲ ಹೊಡೆತ ಬೀಳ್ತು ಅಂತೆಲ್ಲ ಮಾತಾಡಿದ್ರು ಸರ್. ಅದು ತಪ್ಪು. ನಾನು ಪ್ರೂವ್ ಮಾಡಿ ತೋರಿಸಿದೆ. ಅವಾಗ 2 ರೂಪಾಯಿ ಪೇಪರ್ ಇತ್ತು, ನಾವು 1 ರೂಪಾಯಿ ಕೊಟ್ವಿ. ನಾವು ಪ್ರೂವ್ ಮಾಡಿ ತೋರಿಸಿದ್ವಿ, ಯಾಕಂದರೆ ಅವ್ರು ಮಾಡೋ ಪದ್ಧತಿನೇ ಬೇರೆ ಇತ್ತು. ಆವಾಗ ಅವ್ರಿಗೆ 2 ರೂಪಾಯಿದಲ್ಲಿ ಅವರಿಗೆ ನಡೆಸೋದು ಕಷ್ಟ ಇತ್ತು. ನಾವು 1 ರೂಪಾಯಿದಲ್ಲಿ ಪತ್ರಿಕೆಯನ್ನು 1 ರೂಪಾಯಿಗೆ ಪತ್ರಿಕೆ ಮಾರಿದರೆ ಅದರಲ್ಲಿ 50 ಪೈಸೆ ಕಮಿಷನ್ ಹಾಕು ಹುಡುಗರು, ನಮಗೆ ಸಿಗೋದು 50 ಪೈಸೆ. ನಮಗೆ ಟೀ ವೆಚ್ಚಕ್ಕೂ ಆಗಲ್ಲ. ಆದರೆ ಸರ್ಕ್ಯುಲೇಷನ್ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡಿ ರಾಜ್ಯದಲ್ಲಿ 8-9 ಕಡೆ ಪ್ರೆಸ್ ಮಾಡಿದರೆ ಅದರದ್ದು ತುಂಬ ಲಾಭ ಆಯಿತು. ನಮಗೆ ಪೇಪರ್ ಕಡಿಮೆ ರೇಟ್ನಲ್ಲಿ ಸಿಗ್ತಾಯಿತ್ತು. ಆಧುನಿಕ ಮಷಿನ್ಗಳನ್ನು ನಾವು ತಂದ್ವಿ. ಮೊದಲು ಕೆಲವೇ 1 ಅಥವಾ 2 ಪತ್ರಿಕೆ ಮಾತ್ರ ಫ್ರಂಟ್ ಪೇಜ್ ಕಲರ್ ಇತ್ತು. ನಾವು ಸ್ಟಾರ್ಟ್ ಮಾಡಿದ್ದೇ ಆಲ್ ಪೇಜ್ ಕಲರ್, ಡೈಲಿ ಸಪ್ಲಿಮೆಂಟ್ಸ್. ಈ ಒಂದು ವಿಶಿಷ್ಟತೆಯಿಂದ ವಿಶೇಷವಾಗಿ ಆವಾಗ ಭಾಳ ದೊಡ್ಡ ಶ್ರೀಮಂತರು ಅಥವಾ ಊರಿನ ಪ್ರಮುಖರು ಅಥವಾ ದೊಡ್ಡ ವ್ಯಾಪಾರಸ್ಥರು ಅಥವಾ ರಾಜಕಾರಣಿಗಳನ್ನು ಪತ್ರಿಕೆ ಓದ್ತಾಯಿದ್ರು. ನಾವು ಕೃಷಿ ವಿಜಯ ಅಂತೇಳಿ ಶುರು ಮಾಡಿದಾಗ ಅನೇಕ ಕೃಷಿಕರು ಅದನ್ನು ಫಾಲೋ ಮಾಡೋಕತ್ತು ತಮ್ಮ ವೃತ್ತಿ ಸಲುವಾಗಿ. ಮಕ್ಕಳಿಗಾಗಿ ಒಂದು ಪುಟಾಣಿ ವಿಜಯ ಅಂತ ಮಾಡಿ ಶನಿವಾರ ದಿವಸ ಮಕ್ಕಳಿಗಾಗಿ ಒಂದು ಪುಟಾಣಿ ವಿಜಯ ಅಂತ ಅದನ್ನು ತೆಗೆದಿಟ್ಟುಕೊಂಡಿದ್ದಾರೆ. ಇನ್ನೂ ಕೆಲವು ಜನ ಮನೆಯಲ್ಲಿ ಆ ಪುಸ್ತಕಗಳಿದ್ದಾವೆ. ಅದೇ ರೀತಿಯಾಗಿ ಬುಧವಾರ ಧರ್ಮ ವಿಜಯ ಅಂತ ಬರ್ತಾಯಿತ್ತು. ಆವಾಗ ನಮ್ಮ ಎಡಿಟೋರಿಯಲ್ದವ್ರು ಹೇಳಿದರು, ಧರ್ಮ ಅಂದರೆ ಭಾರಿ ಡೇಂಜರು, ಅದಕ್ಕೆ ನಾವು ಕೈ ಹಾಕೋದು ಬೇಡ ಅಂಥೇಳಿ. ಧರ್ಮ ಅಂದರೆ ಎಲ್ಲ ಧರ್ಮಗಳಲ್ಲಿ ಆಚರಣೆಗಳನ್ನು ಯಾಕೆ ಮಾಡ್ತಾರೆ. ಇವತ್ತು ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು, ಪಂಚಮಿ, ಗಣೇಶ ಚತುರ್ಥಿ, ಅದರ ಬಗ್ಗೆ ಮತ್ತು ನಮ್ಮ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ರೀತಿ ಅನೇಕ ಜನರು ತಮ್ಮ ತಮ್ಮ ಆಚರಣೆಯನ್ನು ಮಾಡ್ತಾ ಇರ್ಬೋದು, ಸಾಮಾನ್ಯ ಜನರಿಗೆ ಗೊತ್ತಿದ್ದಿಲ್ಲ. ಆ ನಮ್ಮ ಧರ್ಮ ವಿಜಯದಿಂದ ಎಲ್ಲರಿಗೂ ತಿಳುವಳಿಕೆ ಬಂತು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಿಜಯ ಅಂತೇಳಿ ನಮ್ಮದೊಂದು ಪುರವಣಿಯನ್ನು ಈ ಹೊಸ ಹೊಸ ಓದುಗರನ್ನು ಸೃಷ್ಟಿ ಮಾಡಿದ್ವಿ. ಮಹಿಳೆಯರು ಓದ್ತಿದ್ದಿಲ್ಲ, ಮಹಿಳೆಯರಿಗೆ ಮಹಿಳಾ ವಿಜಯ ತೊಗೊಂಬಂದ್ವಿ. ಕೃಷಿಕರು ಓದ್ತಿದ್ದಿಲ್ಲ, ಕೃಷಿ ಸಪ್ಲಿಮೆಂಟ್ಸ್ ತೊಗೊಂಡ್ವಿ. ಧರ್ಮದ ವಿಚಾರ ಬಗ್ಗೆ ಎಲ್ಲ ಧರ್ಮಗಳ ಬಗ್ಗೆ, ಎಲ್ಲ ಧರ್ಮಗಳ ಆಚರಣೆ ಬಗ್ಗೆ ತಿಳ್ಕೊಳ್ಳೋ ಹವ್ಯಾಸ ಭಾಳ ಕಡೆ ಜನಕ್ಕೆ ಇರ್ತಿತ್ತು. ಆದರೆ ಅವ್ರಿಗೆ ಮಾಹಿತಿ ಇರ್ತಿದ್ದಿಲ್ಲ.
ಅದೇ ರೀತಿ ಸಣ್ಣ ಮಕ್ಕಳಿಗೆ ಒಂದು ಥರ ಆ, ಸರಿ ಮಾರ್ಗದಲ್ಲಿ ಹೋಗಲಿಕ್ಕೆ ಪುಟಾಣಿ ವಿಜಯ ಅಂತ ಸಪ್ಲಿಮೆಂಟ್ ಇವೆಲ್ಲ ಸೇರಿ ರೀಡರ್ಶಿಪ್ ಜಾಸ್ತಿ ಆಯಿತು, ಪೇಪರ್ ಬೆಲೆ ಕಡಿಮೆ ಆಯಿತು ಮತ್ತು ಎಲ್ಲ ಕಲರ್ ಪುಟಗಳು ಇರೋದರಿಂದ ನಮ್ಮ ಕಾಂಪಿಟೇಟರ್ಗೆ ನಾವು ನಂಬರ್ 1 ಆದ ನಂತರ ಎಚ್ಚೆತ್ತು ಅವರು ಕೂಡ ಸ್ಪರ್ಧೆಗೆ ಇಳಿದ್ರು. ಇವತ್ತು ನಮ್ಮ ಸರ್ಕ್ಯುಲೇಷನ್ನು ಅವ್ರ ಸರ್ಕ್ಯುಲೇಷನ್ ಸೇರಿ 5 ಲಕ್ಷ ಸರ್ಕ್ಯುಲೇಷನ್ ಇದ್ದದ್ದು ಈಗ ಅಂದಾಜು ಒಂದು 30 ಲಕ್ಷ ಸರ್ಕ್ಯುಲೇಷನ್ ಎಲ್ಲ ಸ್ಟೇಟ್ ಲೆವೆಲ್ ಪೇಪರ್ ಒಟ್ಟು ಆಗಿದೆ.